ಬೆಂಗಳೂರು ಜನರ ಜೀವನಾಡಿ ಅಂತ ಕರೆಸಿಕೊಳ್ಳುವ ಬಿಎಂಟಿಸಿ ಇತ್ತೀಚೆಗೆ ಕಿಲ್ಲರ್ ಬಿಎಂಟಿಸಿ ಅಂತಕ್ಕಂಥ ಕುಖ್ಯಾತಿಗೂ ಒಳಗಾಗ್ತದೆ. ಸೊ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮೇಲಿಂದ ಮೇಲಿನ ಪ್ರಕರಣಗಳು, ಅಪಘಾತದ ಪ್ರಕರಣಗಳು, ಅದರಲ್ಲೂ ಕೂಡ ಈ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳೇ ಜಾಸ್ತಿ ಅಪಘಾತವನ್ನ ಮಾಡ್ತದೆ ಅಂತಕ್ಕಂಥ ಘಟನೆಗಳು ವರದಿ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಬೆಳಗ್ಗೆ 11:30 ಸುಮಾರಿಗೆ ಬೆಂಗಳೂರಿನ ಚಾಮರಾಜಪೇಟೆ ಮಾರ್ಕೆಟ್ ಫ್ಲೈಓವರ್ ಬಳಿ ಇರ್ತಕ್ಕಂಥ ಗೋರಿಪಾಳ್ಯ ಜಂಕ್ಷನ್ ನಲ್ಲಿ ಒಂದು ದುರ್ಘಟನೆ ಆಗಿದೆ. ಏನು ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸು KA 51 AK 6230 ಬಿಎಂಟಿಸಿ ಎಲೆಕ್ಟ್ರಿಕ್ ಟಾಟಾ ಬಸ್ಸು ಬೆಳಗ್ಗೆ 11:15ಕ್ಕೆ ಅಪಘಾತವನ್ನ ಮಾಡಿದೆ. ಗುದ್ದಿದ ಒಂದು ರಭಸಕ್ಕೆ ಅದು ಹೋಗಿ ಆಟೋಗೆ ಗುದ್ದಿರ್ತಕ್ಕಂಥದ್ದು. ತದನಂತರ ಆ ಆಟೋ ಹೋಗಿ ಮುಂದೆ ಇರ್ತಕ್ಕಂಥ ಇನ್ನೂ 2 ಆಟೋಗಳಿಗೆ ಗುದ್ದಿದೆ. ಪರಿಣಾಮ ಈ ಒಂದು ಘಟನೆಯ ಪರಿಣಾಮ ಒಬ್ಬರು ಆಟೋ ಚಾಲಕರು ತೀವ್ರತರವಾಗಿ ಗಾಯಗೊಂಡಿದ್ದಾರೆ. ಈಗಾಗಲೇ ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಉಳಿದಂತೆ ಒಂದು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳ ಮೂಲಕ ಬಚಾವಾಗಿದ್ದಾರೆ. ಆದ್ರೆ ಒಬ್ರು ತೀವ್ರತರದ ಅಂದ್ರೆ ಮೇಜರ್ ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗಾಗಲೇ ವಾಹನಗಳನ್ನ ಚಾಮರಾಜಪೇಟೆ ಸಂಚಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಸ್ ಆಗಿರ್ಬೋದು ಮತ್ತೆ 2 ಆಟೋಗಳು ಸ್ಟೇಷನ್ ಬಳಿಯಲ್ಲೇ ಇರತಕ್ಕಂಥದ್ದು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಏನು ಘಟನೆ ಬೆಳಗ್ಗೆ 11:15 ನಡೆಯಿತು. ಒಂದು ಬಸ್ಸು ತಾವರೆಕೆರೆಯಿಂದ ಮಾರ್ಕೆಟ್ ಕಡೆಗೆ ಬರ್ತಾ ಇತ್ತು. ಡಿಪೋ ನಂಬರ್ 35 ಸೀಗಿಹಳ್ಳಿ ಘಟಕಕ್ಕೆ ಸೇರಿದಂತ ಬಸ್ ಅಂತ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಸೊ ಪ್ರಯಾಣಿಕರು ಕೂಡ ತೀವ್ರತರವಾಗಿ ಆಕ್ರೋಶವನ್ನು ಹೊರಾಗ್ತದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದಾವೆ ಈ ರೀತಿ ಪ್ರಕರಣಗಳು. ಯಾಕೆ ಇದಕ್ಕೆ ಕಡಿವಾಳ ಬೀಳ್ತಾ ಇಲ್ಲ? ಬಿಎಂಟಿಸಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಚಾಲಕರಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆ ಕೊಡ್ತಾ ಇಲ್ಲ? ಅಪಘಾತಗಳು ಆಗದ ನಿಟ್ಟಿನಲ್ಲಿ ಯಾವ ರೀತಿ ಡ್ರೈವಿಂಗ್ ಅನ್ನ ಮಾಡಬೇಕು, ರ್ಯಾಶ್ ಡ್ರೈವಿಂಗ್ ಅನ್ನ ಯಾವ ರೀತಿ ತಪ್ಪಿಸಬೇಕು, ಅದಕ್ಕೆ ಯಾಕೆ ಒತ್ತು ಕೊಡ್ತಾ ಇಲ್ಲ? ಹೀಗಾಗಿ ಬೆಂಗಳೂರಿನ ಪ್ರಯಾಣಿಕರ ಜೀವ ಈಗ ಅಪಾಯದಲ್ಲಿ. ಯಾಕಂದ್ರೆ ಬಸ್ಸಲ್ಲಿ ಕೂತಿರೋರಾಗಿರ್ಬೋದು ಮತ್ತೆ ರೋಡಲ್ಲಿ ಹೋಗ್ತಾ ಇರ್ತಕ್ಕಂಥ ವಾಹನ ಸವಾರರು, ಪಾದಚಾರಿಗಳಿಗೂ ಕೂಡ ಈಗ ಜೀವಕ್ಕೆ ಕೂತು ಎದಿರ್ತಕ್ಕಂಥದ್ರು. ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಇದ್ದಂತ ಒಬ್ರು ಪ್ರತ್ಯಕ್ಷದರ್ಶಿ ನನ್ನ ಜೊತೆ ಇದ್ದಾರೆ. ಅವ್ರನ್ನು ಕೂಡ ನಾನೀಗ ಮಾತಾಡ್ತಾ ಹೋಗ್ತೀನಿ. ಘಟನೆ ಸಂದರ್ಭ ಅವರಿಗೆ ಏನೇನೆಲ್ಲ ಅಲ್ಲಿ ಗೊತ್ತಾಯ್ತು, ಸೊ ಅವ್ರು ಏನೇನೆಲ್ಲ ನೋಡಿದ್ರು ಅಂತಕ್ಕಂಥದ್ದು. ಸರ್, ಘಟನೆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿದ್ರಿ. ಸೊ ಘಟನೆ ಬಂದ್ ನೋಡಿದಾಗ ನಿಮ್ಗೆ ಏನ್ ಅನ್ಸು? ಬಸ್ಸು ಹಿಂದೆಯಿಂದ ಸ್ಲೋನೇ ಬತ್ತು ಸರ್. ಸಿಗ್ನಲ್ ಬಿದ್ದಿತ್ತು, 1-2 ಸಿಗ್ನಲ್ ಬಿತ್ತು. ಅಲ್ಲಿಂದ ಸ್ಲೋ ಬತ್ತಿದ್ರು. ಸ್ಲೋ ಇನ್ ಬತ್ತಿದಂಗೆ ಇಡೀ ಫಾಸ್ಟ್ ಆಗೋಯ್ತು. ಫುಲ್ ಫಾಸ್ಟ್ ಆಗಿ ಬಂದು ಫಸ್ಟ್ ಆಟೋ ಹೊಡೆದ್ರು. ಆಮೇಲೆ ಇನ್ನೊಂದು ಆಟೋ, ಅದು ಈ ಆಟೋ ಬಂದು ಪಲ್ಟಿ ಹೊಡಿತು. ಇನ್ನೊಂದು ಆಟೋ ಕಚ್ಕೊಂಡು ಒಳಗಡೆ ಆಟೋ ಡ್ರೈವರ್ ಆಯ್ತಲ್ಲ ಅವ್ರಿಗೆ ಫುಲ್ ಏಟ್ ಆಗೈತೆ. ಫುಲ್ ಏಟ್ ಆಗಿ ಫುಲ್ ಕೆಳದಾಗ ಪಬ್ಲಿಕ್ ಎಲ್ಲ ಹಿಡ್ಕೊ ಹೊಡೆಯಕ್ಕೆ ಅಂತ ಹೋದ್ರು ಸರ್. ಡ್ರೈವರ್ಗೆ ಬಿಎಂಟಿಸಿ ಡ್ರೈವರ್ನ ಪಬ್ಲಿಕ್ ಹೊಡೆಯಕ್ಕೆ ಹೋಗಿದ್ಕೆ ಇಲ್ಲಿ ಆಟೋ ಡ್ರೈವರ್ ಏನವ್ರೆ ಇಲ್ಲಿ ಹೊರಗೆ ತಡೆದ್ರು, ಹೊಡಿಬೇಡಿ, ಏನೈತೆ ನಾವು ಕ್ಲಿಯರ್ ಮಾಡ್ಕೊತೀವಿ, ಯಾರು ಹೊಡೆಯಕ್ಕೆ ಹೋಗ್ಬೇಡ್ರಿ ಅಂತ. ಇವಾಗ ಕೇಳೋದಕ್ಕೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊತೀವಿ, ನಾವು ನಿಮ್ಗೆ ಯಾಕೆ ಮಾಡ್ಬೇಕು, ನಿಮ್ ಇಷ್ಟ, ನೀವು ಏನಾರ ಕಂಪ್ಲೇಂಟ್ ಕೊಡ್ಕೊತೀರಾ ಕೊಡ್ಕೊಳ್ರಿ, ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊತೀವಿ, ಇದಕ್ಕೆ ನಮ್ಗೆ ಇದೇ ಇಲ್ಲ. ಡ್ರೈವರ್ ಕೇಳಿದ್ರೆ ನಾನು ದುಡಿಯೋದು 15,000, ನಾನು ಎಲ್ಲಿಂದ ಕೊಡ್ಲಿ, ನಂಗೆ ಕೊಡಲ್ಲ ಅಂತ ನಗಾಡ್ ಕೇಳ್ತಾರೆ ಸರ್. ಪರಿಹಾರ ಮಾಡ್ಕೊಂಡು ಕೊಡಿ ಅಂದ್ರೆ ಏನು ಪರಿಹಾರ ಕೊಡಲ್ವಂತೆ ಸರ್. ನಮ್ಮ ಹೆಸರು ಯೋಗೇಶ್ ಅಂತ ಸರ್. ಸೊ ಇದು ಘಟನೆ ಬಗ್ಗೆ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇನ್ನಾದ್ರೂ ಕೂಡ ಈ ಒಂದು ಘಟನೆ, ಈ ರೀತಿ ಘಟನೆಗಳು ಆಗ್ಬಾರ್ದು. ಬಿಎಂಟಿಸಿಗಳು ಏನು ಇದುವರೆಗೂ ಕೂಡ ಜನಸಾಮಾನ್ಯರಿಗೆ ಸೇವೆಯನ್ನ ಕೊಡ್ತಾ ಇದ್ದಾರೆ, ಅದನ್ನ ಮುಂದುವರಿಸಬೇಕು. ಈ ರೀತಿಯಾಗಿ ಅಪಘಾತಗಳನ್ನ ಮಾಡಿ ಕುಖ್ಯಾತಿಯನ್ನ ಕಟ್ಕೋಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.